ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಪೂರ್ವಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಶ್ರೀಕೃಷ್ಣಾಯ ನಮಃ. ಶ್ರೀ ಶ್ರೀನಿವಾಸಾಯ ನಮಃ. ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿಯ ಎಲ್ಲ ದರ್ಶಕರಿಗೆ, ಎಲ್ಲ ಜಿಜ್ಞಾಸುಗಳಿಗೆ, ಶ್ರೋತೃಗಳಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಒಂದು ವಿಶೇಷವಾದ ಕಾರ್ಯಕ್ರಮ ಅಂತ ಇದೀಗ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿಯ ಮೂಲಕ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಸಮಗ್ರ ದೇಶಕ್ಕೆ ಜ್ಞಾನವನ್ನು ಹಂಚಬೇಕು. ತಿರುಮಲ ತಿರುಪತಿ ದೇವಸ್ಥಾನ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಇದಲ್ಲದೆ ದೀನದಲಿತರ ಉದ್ಧಾರ, ಬಡವರಿಗೆ ಶಾಲಾ ಕಾಲೇಜುಗಳು, ಆಸ್ಪತ್ರೆಗಳು, ಹೀಗೆ ನಾನಾ ವಿಧವಾದ ಸೇವಾ ಕಾರ್ಯಗಳನ್ನು ಕೂಡ ಹಮ್ಮಿಕೊಂಡಿದೆ. ಅದರ ಜೊತೆಗೆ ಎಲ್ಲ ದೇವಸ್ಥಾನಗಳಲ್ಲಿ ಅನ್ನದಾಸೋಹವನ್ನು ನಡೆಸ್ತಾ ಇದೆ. ಅನ್ನದಾನಂ ಪರಂದಾನಂ, ಅನ್ನದಾನ ತುಂಬ ಶ್ರೇಷ್ಠ ಅಂತ ಅದನ್ನು ನಡೆಸ್ತಾ ಇದೆ. ಆದರೆ ಅನ್ನ, ಬೆಳಗ್ಗೆ ತಿಂದಂಥ ಅನ್ನ ಸಾಯಂಕಾಲದ ಹೊತ್ತಿಗೆ ಜೀರ್ಣವಾಗಿ ಹೋಗುತ್ತೆ, ಮತ್ತೆ ರಾತ್ರಿಗೆ ಅನ್ನ ಬೇಕಾಗತ್ತೆ. ಆದರೆ ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಅದು ಜ್ಞಾನದಾನ. ಒಮ್ಮೆ ಪಡೆದುಕೊಂಡ ಜ್ಞಾನ ಸಮಗ್ರವಾಗಿ ನಮ್ಮ ಇಡೀ ಜೀವನದ ತನಕ ಅದು ಹರಿದು ಬರ್ತಾ ಇರುತ್ತೆ. ಜೊತೆಗೆ ನಮ್ಮ ಮನಸ್ಸಿನಲ್ಲಿ ಸಂಸ್ಕಾರ ರೂಪದಲ್ಲಿ ಉಳಿದ ಜ್ಞಾನ ಅದು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅದು ಹರಿದು ಹೋಗುತ್ತೆ. ಆ ದೃಷ್ಟಿಯಿಂದ ಅನ್ನದಾನಕ್ಕಿಂತ ಅತ್ಯಂತ ಶ್ರೇಷ್ಠವಾದ ದಾನ ಅದು ಜ್ಞಾನದಾನ. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಂಥ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ಇಡೀ ಪ್ರಪಂಚದಲ್ಲಿ ಅತ್ಯದ್ಭುತವಾದ ಪರಮ ಪವಿತ್ರವಾದ ಗ್ರಂಥ ಅಂತ ಕರೆಸ್ಕೊಂಡಿರುವಂಥ ಶ್ರೀಮದ್ ಭಗವದ್ಗೀತೆಯನ್ನು ಕುರಿತು ವಾಚನ ಪ್ರವಚನವನ್ನು ಮಾಡಿಸಬೇಕು ಅಂತ ತೀರ್ಮಾನವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ವಿಷ್ಣು ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತ ಕೂರ್ಮ, ಸ್ಕಾಂದ ಮೊದಲಾದ ಪುರಾಣಗಳಲ್ಲಿ ಇದರ ಉಲ್ಲೇಖ ಇದೆ. ಸಕಲ ಶಾಸ್ತ್ರಗಳಲ್ಲಿ ಶ್ರೀಮನ್ ಮಹಾಭಾರತ ತುಂಬ ಒಳ್ಳೆಯ ಶಾಸ್ತ್ರ. ಮಹಾಭಾರತದಲ್ಲೂ 2 ಪುಟ್ಟ ಗ್ರಂಥಗಳು ಅತ್ಯಂತ ಶ್ರೇಷ್ಠವಾದ ಗ್ರಂಥಗಳು. ಒಂದು ಭಗವದ್ಗೀತೆ, ಮತ್ತೊಂದು ವಿಷ್ಣು ಸಹಸ್ರನಾಮ ಸ್ತೋತ್ರ. ಇದನ್ನು ಜ್ಞೇಯಂ ಪಾಠ್ಯಂಚ, ಚೆನ್ನಾಗಿ ಪಠನನೂ ಮಾಡಬೇಕು, ಪಾರಾಯಣನೂ ಮಾಡಬೇಕು, ಜೊತೆಗೆ ಅದರ ಅರ್ಥವನ್ನು ಕೂಡ ಮನಸ್ಸಿನಲ್ಲಿ ತಂದುಕೊಳ್ಳಬೇಕು. ಈ ದೃಷ್ಟಿಯಿಂದ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ತಾನು ವಾಚನ ಮತ್ತು ಪ್ರವಚನ ಇದೆರಡನ್ನೂ ಕೂಡ ಏರ್ಪಾಡು ಮಾಡುವ ಒಂದು ವ್ಯವಸ್ಥೆಯನ್ನು ಮಾಡಿತು. ಅದಕ್ಕೆ ಅನುಗುಣವಾಗಿ ನಾವಿಲ್ಲಿ ಸೇರಿದ್ದೇವೆ. ಆದ್ದರಿಂದ 4 ಗಕಾರಗಳಲ್ಲಿ ಒಂದಾದ ಗಕಾರ ಭಗವದ್ಗೀತೆ. ಆ ಗೀತೆಯ ಕುರಿತಾಗಿ ವಾಚನ ಪ್ರವಚನ ಕಾರ್ಯಕ್ರಮ ಅದು ನಿರಂತರವಾಗಿ ಸಾಗಿ ಬರ್ತಾ ಇದೆ. ವಾಚನ ಮಾಡೋದು ತನ್ಮುಖಾಂತರ ಪುಣ್ಯ ಸಂಪಾದನೆ, ಜ್ಞಾನವನ್ನು ಸಂಪಾದನೆ ಮಾಡಿ ಹೃದಯದಲ್ಲಿ ತುಂಬಿಟ್ಕೊಳ್ಳೋದು, ಅದರಿಂದ ಮತ್ತಷ್ಟು ಪುಣ್ಯದ ಸಂಪಾದನೆ. ಈ ಜ್ಞಾನ ಪರಂಪರೆ ಮುಂದಿನ ನಮ್ಮ ಜನಾಂಗಕ್ಕೆ ಹರಡೋದಕ್ಕೆ ಅದು ನಾಂದಿಯಾಗುತ್ತೆ ಅಂತ ಭಾವಿಸಿಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತವನ್ನು ಕೋರುತ್ತಾ ನಮ್ಮ ಪಾರಾಯಣವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸಂಕಲ್ಪ ಮಾಡಿಸ್ತೇವೆ, ತಾವು ಸನ್ನದ್ಧರಾಗಬೇಕು ಅಂತ ಕೇಳ್ಕೊಳ್ತೇವೆ. ಆರಂಭದಲ್ಲಿ ಗುರುಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ. ಶ್ರೀನಿವಾಸ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.
आनन्दज्ञानदं विष्णुम् आनन्दज्ञानदं विष्णुम् आनन्दमयनामकम् आनन्दमयनामकम् आनन्देन ददर्शाथ आनन्देन ददर्शाथ आनन्दनिलयालये ಆನಂದನಿಲಯಾಲಯೇ. ಈಗ ಸಂಕಲ್ಪವನ್ನು ಮಾಡುವ ಸರದಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಮನೆಯಲ್ಲಿರುವ ತಾವೆಲ್ಲ ವಾಚನ ಮಾಡಿ. ಶ್ರೀಮದಾದಿವರಾಹ ಕ್ಷೇತ್ರೇ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಕೃಪಾಬಲೇನ ಜಗದ್ಗುರೋಃ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಚ ಶ್ರೀ ಗೋಪಾಲಕೃಷ್ಣಸ್ಯ ಚ ಅನುಗ್ರಹೇಣ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಶರೀರಸ್ಯ ಮನಸಶ್ಚ ಮನಸಶ್ಚ ಬಲಸಿದ್ಧ್ಯರ್ಥಂ ಫಲಸಿದ್ಧ್ಯರ್ಥಂ ಸಮಸ್ತಾನಾಂ ಸಮಸ್ತಾನಾಂ ಆದಿವ್ಯಾಧೀನಾಂ ಆದಿವ್ಯಾಧೀನಾಂ ನಿವಾರಣಾರ್ಥಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ಬುದ್ಧಿಶಕ್ತಿ ವೃದ್ಧಿದ್ವಾರ ವೃದ್ಧಿದ್ವಾರ ಪರೀಕ್ಷಾಸು ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಶ್ರೀಮದ್ಭಗವದ್ಗೀತಾಯಾಃ ಪಂಚಮ ಅಧ್ಯಾಯ ಪಂಚಮ ಅಧ್ಯಾಯ ಶ್ಲೋಕಪಾರಾಯಣಂ ಶ್ಲೋಕಪಾರಾಯಣಂ ತಥಾ ತಥಾ ಪ್ರವಚನಶ್ರವಣಂಚ ಪ್ರವಚನಶ್ರವಣಂಚ ಕರಿಷ್ಯಾಮಹೇ ಕರಿಷ್ಯಾಮಹೇ ಪಾರಿಜಾತಹರಂ ಪಾಪ ಪಾರಿಜಾತಹರಂ ಪಾಪ ಹರಂ ಗೋಪೀ ಮನೋಹರಂ ಹರಂ ಗೋಪೀ ಮನೋಹರಂ ಗೋಪೀವಸ್ತ್ರಹರಂ ಗೋಪಂ ಗೋಪೀ ವಸ್ತ್ರಹರಂ ಗೋಪಂ ಶ್ರೀನಿವಾಸಂ ಭಜೇ ನಿಶಂ ಶ್ರೀನಿವಾಸಂ ಭಜೇ ನಿಶಂ ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸ ತಜ್ಞಾನಾತ್ ಮುಚ್ಯತೇಂಜಸ. ಸಮಸ್ತರಿಗೂ ಗುರುಗಳಾದ ವೇದವ್ಯಾಸರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಅಥ ಅಥ ಭಗವದ್ಗೀತಾಯಾಃ ಭಗವದ್ಗೀತಾಯಾಃ ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ
కర్మ సన్యాసయోగో నామ कर्म संन्यासयोगो नाम పంచమోధ్యాయః. पञ्चमोऽध्यायः. అర్జున ఉవాచ अर्जुन उवाच సన్యాసం కర్మణాం కృష్ణ सन्न्यासं कर्मणां कृष्ण పునర్యోగం చ శంససి पुनर्योगं च शंससि యక్షేయ ఏతయోరేకం यच्छ्रेययोतयोरेकम् తన్మే బ్రూహి సునిశ్చితం. तन्मे ब्रूहि सुनिश्चितम्. శ్రీభగవాన్ ఉవాచ श्रीभगवान् उवाच సన్యాస కర్మయోగశ్చ सन्न्यासकर्मयोगश्च నిశ్రేయసకరా ఉభౌ निःश्रेयसकरावुभौ తయోస్తు కర్మ సన్యాసాత్ तयोस्तु कर्म सन्न्यासात् కర్మయోగో విశిష్యతే. कर्मयोगो विशिष्यते. జ్ఞేయస్స నిత్య సన్యాసీ ज्ञेयः स नित्यसन्न्यासी యో న ద్వేష్టి న కాంక్షతి यो न द्वेष्टि न काङ्क्षति నిర్ద్వంద్వో హి మహాబాహో निर्द्वन्द्वो हि महाबाहो సుఖం బంధాత్ ప్రముచ్యతే. सुखं बन्धात् प्रमुच्यते. సాంఖ్యయోగౌ పృథక్ బాలాః साङ्ख्ययोगौ पृथक् बालाः ప్రవదంతి న పండితాః प्रवदन्ति न पण्डिताः ఏకమప్యస్థితః సమ్యక్ एकमप्यस्थितः सम्यक् ఉభయోర్విందతే ఫలం. उभयोर्विन्दते फलम् యత్సాంఖ్యైః ప్రాప్యతే స్థానం यत्साङ्ख्यै प्राप्यते स्थानम् తద్యోగైరపి గమ్యతే. तद्योगैरपि गम्यते. ఏకం సాంఖ్యం చ యోగం చ एकं साङ्ख्यं च योगं च యః పశ్యతి స పశ్యతి. यः पश्यति स पश्यति. సన్యాసస్తు మహాబాహో सन्न्यासस्तु महाबाहो దుఃఖమాప్తుమయోగతః. दुःखमाप्तुमयो गतः. యోగయుక్తో మునిర్బ్రహ్మా योगयुक्तो मुनिर्ब्रह्मा న చిరేణాధిగచ్చతి. न चिरेणाधिगच्छति. యోగయుక్తో విశుద్ధాత్మా योगयुक्तो विशुद्धात्मा విజితాత్మా జితేంద్రియః विजितात्मा जितेन्द्रियः సర్వభూతాత్మభూతాత్మా सर्वभूतात्मभूतात्मा కుర్వన్నపి న లిప్యతే. कुर्वन्नपि न लिप्यते. నైవ కించిత్ కరోమీతి नैव किञ्चित् करोमीति యుక్తో మన్యేత తత్వవిత్. युक्तो मन्येत तत्त्ववित्. పశ్యన్ శృణ్వన్ पश्यन् शृण्वन् స్పృశన్ జిఘ్రన్ स्पृशन् जिघ्रन् అశ్నన్ గచ్చన్ अश्नन् गच्छन् స్వపన్ శ్వసన్ स्वपन् श्वसन् ప్రలపన్ విసృజన్ प्रलपन् विसृजन् గృహ్ణన్ गृह्णन् ఉన్మిషన్ उन्मिषन् నిమిషన్నపి. निमिषन्नपि. ఇంద్రియాణీంద్రియార్థేషు इन्द्रियाणीन्द्रियार्थेषु వర్తంత ఇతి ధారయన్ वर्तन्त इति धारयन् బ్రహ్మణ్యాధాయ కర్మాణి ब्रह्मण्यादाय कर्माणि సంగం త్యక్త్వా కరోతి యః. सङ्गं त्यक्त्वा करोति यः లిప్యతే న స పాపేన लिप्यते न स पापेन పద్మపత్రమివాంభస. पद्मपत्रमिवाम्भसा కాయేన మనసా బుద్ధ్యా कायेन मनसा बुद्ध्या కేవలైరింద్రియైరపి केवलैरिन्द्रियैरपि యోగినః కర్మ కుర్వంతి. योगिनः कर्म कुर्वन्ति సంగం త్యక్త్వాత్మశుద్ధయే सङ्गं त्यक्त्वात्मशुद्धये యుక్త
युक्तः कर्मफलं त्यक्त्वा युक्तः कर्मफलं त्यक्त्वा शान्तिमाप्नोति नैष्ठिकीम् शान्तिमाप्नोति नैष्ठिकीम् अयुक्तः कामकारेण अयुक्तः कामकारेण फले सक्तो निबध्यते फले सक्तो निबध्यते सर्वकर्माणि मनसा सर्वकर्माणि मनसा सन्न्यस्यास्ते सुखं वशी सन्न्यस्यास्ते सुखं वशी नवद्वारे पुरे देहि नवद्वारे पुरे देहि नैव कुर्वन्न कारयन् नैव कुर्वन्न कारयन् न कर्तृत्वं न कर्माणि न कर्तृत्वं न कर्माणि लोकस्य सृजति प्रभुः लोकस्य सृजति प्रभुः न कर्मफलसंयोगम् न कर्मफलसंयोगम् स्वभावस्तु प्रवर्तते स्वभावस्तु प्रवर्तते नादत्ते कस्यचित् पापम् नादत्ते कस्यचित् पापम् न चैव सुकृतं विभुः न चैव सुकृतं विभुः अज्ञानेनावृतं ज्ञानम् अज्ञानेनावृतं ज्ञानम् तेन मुह्यन्ति जन्तवः तेन मुह्यन्ति जन्तवः ज्ञानेन तु तदज्ञानम् ज्ञानेन तु तज्ज्ञानम् येषां नाशितमात्मनः येषां नाशितमात्मनः तेषाम् आदित्यवज्ञानम् तेषाम् आदित्यवज्ञानम् प्रकाशयति तत्परम् प्रकाशयति तत्परम् तद्बुद्धयस्तदात्मानः तद्बुद्धयस्तदात्मानः तन्निष्ठास्तत्परायणाः तन्निष्ठास्तत्परायणाः गच्छन्त्य पुनरावृत्तिम् गच्छन्त्य पुनरावृत्तिम् ज्ञाननिर्धूतकल्मषाः ज्ञाननिर्धूतकल्मषाः विद्याविनयसम्पन्ने विद्या विनयसम्पन्ने ब्राह्मणे गविहस्तिनि ब्राह्मणे गविहस्तिनि शुनि चैव श्वपाके च शुनि चैव स्वपाके च पण्डिताः समदर्शिनः पण्डिता समदर्शिनः इहैव तैर्जितः सर्गो इहैव तैर्जितः सर्गो येषां साम्ये स्थितं मनः येषां साम्ये स्थितं मनः निर्दोषं हि समं ब्रह्म निर्दोषं हि समं ब्रह्म तस्मात् ब्रह्मणि ते स्थिताः तस्मात् ब्रह्मणि ते स्थिताः न प्रहर्ष्येत् प्रियं प्राप्य न प्रहर्ष्येत् प्रियं प्राप्य नोद्विजेत् प्राप्य च अप्रियम् नोद्विजेत् प्राप्य च प्रियम् स्थिरबुद्धिरसम्मूढो स्थिरबुद्धिरसम्मूढो ब्रह्मविद् ब्रह्मणि स्थितः ब्रह्मविद् ब्रह्मणि स्थितः बाह्यस्पर्शेष्वसक्तात्मा बाह्यस्पर्शेष्वसक्तात्मा विन्दत्यात्मनि यत्सुखम् विन्दत्यात्मनि यत्सुखम् स ब्रह्मयोगयुक्तात्मा स ब्रह्मयोगयुक्तात्मा सुखमक्षय्यमश्नुते सुखमक्षय्यमश्नुते ये हि संस्पर्शजा भोगाः ये हि संस्पर्शजा भोगा दुःखयोनय एव ते दुःखयोनय एव ते आद्यन्तवन्तः कौन्तेय आद्यन्तवन्तः कौन्तेय न तेषु रमते बुधः न तेषु रमते बुधः शक्नोति हैव यः सोढुम् शक्नोति हैव यः सोढुम् प्राक्शरीरविमोक्षणात्
प्राक्शरीरविमोक्षणात् कामक्रोधोद्भवं वेगं कामक्रोधोद्भवं वेगम् सयुक्तः ससुखी नरः सयुक्तः ससुखी नरः योऽन्तः सुखोऽन्तरारामः योऽन्तः सुखोऽन्तरारामः तथान्तर्ज्योतिरेव यः तथान्तर्ज्योतिरेव यः स योगी ब्रह्मनिर्वाणम् स योगी ब्रह्मनिर्वाणम् ब्रह्मभूतोऽधिगच्छति ब्रह्मभूतोऽधिगच्छति लभन्ते ब्रह्मनिर्वाणम् लभन्ते ब्रह्मनिर्वाणम् ऋषयः क्षीणकल्मषाः ऋषयः क्षीणकल्मषाः छिन्नद्वैधायतात्मानः छिन्नद्वैधायतात्मानः सर्वभूतहिते रताः सर्वभूतहिते रताः कामक्रोधवियुक्तानां कामक्रोधवियुक्तानां यतीनां यतचेतसां यतीनां यतचेतसाम् अभितो ब्रह्मनिर्वाणम् अभितो ब्रह्मनिर्वाणम् वर्तते विदितात्मनाम् वर्तते विदितात्मनाम् स्पर्शान् कृत्वा स्पर्शान् कृत्वा बहिर्बाह्यान् बहिर्बाह्यान् चक्षुश्चैव चक्षुश्चैव अन्तरे भ्रुवोः अन्तरे भ्रोः प्राणापानौ समो कृत्वा प्राणापानौ समौ कृत्वा नासाभ्यन्तरचारिणौ नासाभ्यन्तरचारिणौ यतेन्द्रियमनोबुद्धिः यतेन्द्रियमनोबुद्धिः मुनिर्मोक्षपरायणः मुनिर्मोक्षपरायणः विगतेच्छाभयक्रोधो विगतेच्छाभयक्रोधो यः सदा मुक्त एव सः यः सदा मुक्त एव सः भोक्तारं यज्ञतपसां भोक्तारं यज्ञतपसाम् सर्वलोकमहेश्वरम् सर्वलोकमहेश्वरम् सुहृदं सर्वभूतानां सुहृदं सर्वभूतानां ज्ञात्वा मां शान्तिमृच्छति ज्ञात्वा मां शान्तिमृच्छति ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಗೀತಾರ್ಥ ಚಿಂತನೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ತಾ ಇದ್ದೇವೆ. ಭಗವದ್ಗೀತೆಯ 5ನೇ ಅಧ್ಯಾಯದ 8ನೇ ಶ್ಲೋಕದ ಚಿಂತನೆಯನ್ನು ಮಾಡೋಣ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್. 9ನೇ ಶ್ಲೋಕ. ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. 8 ಮತ್ತು 9ನೇ ಶ್ಲೋಕದ ಚಿಂತನೆಯನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಹಿಂದಿನ ಪದ್ಯದಲ್ಲಿ ಸನ್ಯಾಸಿ ವಿಶುದ್ಧ ಬುದ್ಧಿಯಾಗಿರಬೇಕು ಹಾಗೆ ಅಂತ ತಿಳಿಸಿದ್ದಾರೆ. ಅದನ್ನು ಈ ಶ್ಲೋಕದಲ್ಲಿ ವಿವರಿಸ್ತಾ ಇದ್ದಾನೆ. ಕಾಮ ಸಂಕಲ್ಪ ವರ್ಜಿತ ಯಾರಾಗಿರ್ತಾನೆ ಅವನೇ ವಿಶುದ್ಧ ಬುದ್ಧಿಯಾಗಿರ್ತಾನೆ. ಅದನ್ನು ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಯುಕ್ತ ಅಂತಂದರೆ ಕರ್ಮಯೋಗದಿಂದ ಕೂಡಿದವನು ಅಂತರ್ಥ. ತತ್ವವಿತ್ ಅಂತಂದರೆ ಎಲ್ಲವೂ ಭಗವಂತನ ಅಧೀನವಾಗಿ ನಡೀತಾ ಇದೆ, ಅವನೊಬ್ಬನೇ ಸ್ವತಂತ್ರಕರ್ತ ಎಂಬ ಸತ್ಯವನ್ನು ತಿಳಿದವನು ಅಂತರ್ಥ. ಅಂಥವನು ಯಾವುದನ್ನೂ ಬಯಸೋದಿಲ್ಲ,
ಯಾವುದನ್ನು ಸಂಕಲ್ಪಿಸೋದಿಲ್ಲ. ಅವನು ಎಲ್ಲ ಕರ್ಮಗಳನ್ನು ಮಾಡುವಾಗಲೂ ಕೂಡ ನಾನು ಏನನ್ನೂ ಮಾಡ್ತಾ ಇಲ್ಲ ಎಂಬುದಾಗಿ ಭಾವಿಸಿರ್ತಾನೆ. ನೈವ ಕಿಂಚಿತ್ ಕರೋಮಿ, ನಾನು ಏನನ್ನೂ ಸ್ವತಂತ್ರವಾಗಿ ಮಾಡ್ತಾ ಇಲ್ಲ ಎಂಬುದಾಗಿ ಇಂತಹ ಕರ್ಮಯೋಗಿಯಾದ ಶುದ್ಧ ಬುದ್ಧಿಯವನು ಭಾವಿಸಿರ್ತಾನೆ. ಅದನ್ನು ಒಂದೊಂದೇ ಇಂದ್ರಿಯಗಳ ವ್ಯಾಪಾರಗಳನ್ನೆಲ್ಲ ವಿವರವಾಗಿ ಹೇಳ್ತಾ ಇದ್ದಾರೆ. ಅಲ್ಲಿ ಪಶ್ಯನ್ ಅಂತ ಇದ್ದಾರೆ. ಪಶ್ಯನ್ ಅಂದರೆ ನೋಡ್ತಾ ಇರ್ತಾನೆ. ಇಂಥ ಯೋಗಿ ಎಲ್ಲರ ಹಾಗೆ ಅವನು ನೋಡ್ತಾ ಇರ್ತಾನೆ. ಆದರೆ ನಾವೇನು ಮಾಡ್ತೇವೆ, ನಾನು ನೋಡ್ತಾ ಇದ್ದೇನೆ ಅಂತ ಭಾವಿಸ್ತೇವೆ. ಆದರೆ ಇಂತಹ ಶುದ್ಧ ಬುದ್ಧಿಯವನು ಅವನು ನೋಡ್ತಾನೆ ಎಲ್ಲರ ಹಾಗೆ, ಆದರೆ ನಾನು ನೋಡ್ತೇನೆ ಅಂತ ಅವನು ಭಾವಿಸೋದಿಲ್ಲ. ಕಣ್ಣ ಮುಂದೆ ಒಂದು ರೂಪ ಇದೆ. ಕಣ್ಣಿನ ದೇವತೆ ಸೂರ್ಯ ಆ ನೋಟವನ್ನು ಕಾಣಿಸ್ತಾನೆ. ಅವನೊಳಗಿರುವ ಸೂರ್ಯನಾರಾಯಣ ಕಣ್ಣಿಗೆ ಕಣ್ಣಾಗಿದ್ದು ಎಲ್ಲವನ್ನೂ ಕಾಣಿಸ್ತಾನೆ ಅಂತ ಭಾವಿಸ್ತಾನೆ. ಹಾಗೆ ಅವನು ಎಲ್ಲರ ಹಾಗೆ ಕೇಳ್ತಾನೆ, ಆದರೆ ನಾನು ಕೇಳ್ತಾ ಇದ್ದೇನೆ ಅಂತ ಅವನು ಭಾವಿಸೋದಿಲ್ಲ. ಕಿವಿಯ ದೇವತೆ ಸೋಮ ಈ ಶಬ್ದವನ್ನು ಕೇಳಿಸ್ತಾ ಇದ್ದಾನೆ. ಆ ಸೋಮನ ಒಳಗಿರುವ ಚಂದ್ರನಾಥ ನಾರಾಯಣ ಅವನು ಕಿವಿಗೆ ಕಿವಿಯಾಗಿ ಎಲ್ಲವನ್ನೂ ಕೇಳಿಸ್ತಾ ಇದ್ದಾನೆ ಅಂತ ಭಾವಿಸ್ತಾನೆ. ಅದರಂತೆ ಎಲ್ಲರ ಹಾಗೆ ಅವನು ಮುಟ್ತಾನೆ, ಆದರೆ ನಾನು ಮುಟ್ಟುತ್ತಿದ್ದೇನೆ ಅಂತ ಅವನಿಗೆ ಭಾವನೆ ಇಲ್ಲ. ಅವನು ತ್ವಗಿಂದ್ರಿಯದ ದೇವತೆ ಕುಬೇರ ಸ್ಪರ್ಶಾನುಭವವನ್ನು ತಂದುಕೊಡ್ತಾ ಇದ್ದಾನೆ. ಅವನೊಳಗಿರುವ ಕುಬೇರನಾಥನಾದ ನಾರಾಯಣ ಅವನು ಸ್ಪರ್ಶಕ್ಕೆ ಸ್ಪರ್ಶವಾಗಿ ಎಲ್ಲ ಮುಟ್ಟುವ ಅನುಭವವನ್ನು ನೀಡ್ತಾ ಇದ್ದಾನೆ ಅಂತ ಭಾವಿಸ್ತಾನೆ. ಅದರಂತೆ ಅವನು ಎಲ್ಲರ ಹಾಗೆ ಮೂಸುತ್ತಾನೆ, ಆದರೆ ನಾನು ಮೂಸುತ್ತಿದ್ದೇನೆ ಅಂತ ಅವನು ಭಾವಿಸೋದಿಲ್ಲ. ಮೂಗಿನ ದೇವತೆಗಳಾದ ಅಶ್ವಿಗಳು ವಾಸನೆಯ ಅನುಭವ ನೀಡುತ್ತಿದ್ದಾರೆ. ಅವರಿಗೆ ಪ್ರೇರಕರಾದ ಅವರೊಳಗಿರುವ ರಾಮಕೃಷ್ಣರು ಮೂಗಿಗೆ ಮೂಗಾಗಿ ಗಂಧಾನುಭವವನ್ನು ನೀಡ್ತಾ ಇದ್ದಾರೆ ಎಂಬುದಾಗಿ ಭಾವಿಸ್ತಾನೆ. ಅದರಂತೆ ಎಲ್ಲರ ಹಾಗೆ ಈ ಯೋಗಿಯೂ ಕೂಡ ಉಣ್ತಾನೆ, ಆದರೆ ತಿನ್ನುವಾಗ ನಾನು ತಿಂತಾ ಇದ್ದೇನೆ ಅಂತ ಇವನು ಅಂದುಕೊಳ್ಳೋದಿಲ್ಲ. ಮತ್ತು ರಸದ ದೇವತೆ ವರುಣ ನಾಲಿಗೆಗೆ ರುಚಿ ಹಚ್ಚಿದ. ಅವನೊಳಗಿರುವ ವರುಣೇಶ ನಾರಾಯಣ ಅವನು ರಸಾನುಭವವನ್ನು ಕೊಡ್ತಾ ಇದ್ದಾನೆ ಅಂತ ಭಾವಿಸ್ತಾನೆ. ಅದನ್ನೇ ಶೃಣ್ವನ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಅಂತ ಹೇಳ್ತಾ ಇದ್ದಾರೆ. ಪಶ್ಯನ್ ಅಂದರೆ ನೋಡ್ತಾ ಇರ್ತಾನೆ, ದೇವರು ಆ ಇಂದ್ರಿಯ ದೇವತೆ ಅವರೊಳಗಿರುವ ಭಗವಂತ ನೋಡಿಸ್ತಾ ಇದ್ದಾನೆ ಅಂತ ತಿಳ್ಕೊಳ್ತಾನೆ. ಶೃಣ್ವನ್ ಅವನು ಕೇಳಿಸ್ಕೊಳ್ತಾನೆ, ಆದರೆ ನಾನು ಕೇಳಿಸ್ಕೊಳ್ತಾ ಇದ್ದೇನೆ ಅಂತ ಭಾವಿಸಲ್ಲ. ಕಿವಿಯ ದೇವತೆ ಅದನ್ನು ಶಬ್ದವನ್ನು ಕೇಳಿಸ್ತಾ ಇದ್ದಾರೆ, ಅದರೊಳಗೆ ಭಗವಂತ ನಿಂತು ಕಿವಿಗೆ ಕಿವಿಯಾಗಿ ಕೇಳುವಂತೆ ಮಾಡ್ತಾ ಇದ್ದಾನೆ. ಹಾಗೆ ಸ್ಪೃಶನ್ ಅಂದರೆ ಮುಟ್ಟುತ್ತಾನೆ, ಆದರೆ ನಾನು ಮುಟ್ತೇನೆ ಅಂತ ತಿಳ್ಕೊಳ್ಳಲ್ಲ. ಆ ಮುಟ್ಟುವ ತ್ವಗಿಂದ್ರಿಯದ ಒಳಗೆ ಇರತಕ್ಕ ದೇವತೆ ಅವರೊಳಗಿರುವ ಭಗವಂತ ಈ ಸ್ಪರ್ಶದ ಅನುಭವವನ್ನು ತಂದು ಕೊಡ್ತಾ ಇದ್ದಾನೆ ಅಂತ ಭಾವಿಸ್ತಾನೆ. ಹಾಗೆ ಜಿಘ್ರನ್ ಗಂಧವನ್ನು ಮೂಸ್ತಾನೆ, ನಾನು ಮೂಸ್ತಾ ಇದ್ದೇನೆ ಅಂತ ಅವನು ಭಾವಿಸಲ್ಲ. ಆ ಗಂಧವನ್ನು ಮೂಸುವ ಮೂಗಿನ ದೇವತೆ ಅವರೊಳಗಿರುವ ಭಗವಂತ ಈ ಗಂಧದ ಅನುಭವವನ್ನು ತಂದು ಕೊಡ್ತಾ ಇದ್ದಾನೆ ಅಂತ ಭಾವಿಸ್ತಾನೆ. ಅದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಮತ್ತು ಎಲ್ಲರ ಹಾಗೆ ಅವನು ಕೂಡ ಯೋಗಿಯು ಕೂಡ ನಡೆದಾಡ್ತಾನೆ, ಆದರೆ ನಾನು ನಡೀತಾ ಇದ್ದೇನೆ ಅಂತ ಅವನು ಭಾವಿಸಲ್ಲ. ಪಾದದ ದೇವತೆಯಾದ ಯಜ್ಞ ಮತ್ತು ಶಂಭು ಅವರು ನಡೆಸ್ತಾ ಇದ್ದಾರೆ. ಅವರೊಳಗಿರುವ ಉಪೇಂದ್ರ ಪಾದಗಳಿಗೆ ಪಾದವಾಗಿ ಎಲ್ಲರನ್ನೂ ನಡೆಸ್ತಾ ಇದ್ದಾನೆ ಅಂತ ಭಾವಿಸ್ತಾನೆ. ಹಾಗೆಯೇ ಎಲ್ಲರ ಹಾಗೆ ಅವನು ನಿದ್ರೆ ಮಾಡ್ತಾನೆ, ನಾನು ನಿದ್ರೆ ಮಾಡ್ತಾ ಇದ್ದೇನೆ ಅಂತ ಭಾವಿಸಲ್ಲ. ಪ್ರಾಜ್ಞರೂಪಿಯಾದ ನಾರಾಯಣ ತನ್ನ ಮಡಿಲಲ್ಲಿ ನನ್ನನ್ನು ಮಲಗಿಸಿದ್ದಾನೆ ಅಂತ ಭಾವಿಸ್ತಾನೆ. ಹಾಗೆ ಎಲ್ಲರ ಹಾಗೆ ಅವನು ಉಸಿರಾಡ್ತಾನೆ, ಆದರೆ ನಾನು ಉಸಿರಾಡ್ತಾ ಇದ್ದೇನೆ ಅಂತ ಅವನು ಭಾವಿಸೋದಿಲ್ಲ. ಉಸಿರಿನ ದೇವತೆಗಳಾದ ಪ್ರಾಣ ಅಪಾನರು ಮೂಗಿನ ಮೂಲಕ ಉಸಿರಾಡಿಸ್ತಾ ಇದ್ದಾರೆ. ಅವರೊಳಗಿರುವ ಹಂಸರೂಪಿಯಾದ ನಾರಾಯಣ ಮೂಗಿಗೆ ಮೂಗಾಗಿ ಉಸಿರಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಳ್ತಾನೆ. ಹೀಗೆ ಮತ್ತೆ ಪ್ರಲಪನ್ ಎಲ್ಲರ ಜೊತೆಯಲ್ಲಿ ಮಾತುಕತೆ ಆಡ್ತಾನೆ, ಆದರೆ ನಾನು ಮಾತಾಡ್ತಾ ಇದ್ದೇನೆ ಅಂತ ಅವನು ಭಾವಿಸಲ್ಲ. ಮತ್ತು ವಾಗ್ದೇವತೆಯಾದ ಅಗ್ನಿ ಬಾಯಿಂದ ನುಡಿಸ್ತಾ ಇದ್ದಾನೆ. ಅವನೊಳಗಿರುವ ಅಗ್ನಿನಾರಾಯಣ ಬಾಯಿಗೆ ಬಾಯಿಯಾಗಿ ಅಂದರೆ ವಾಕೇಂದ್ರಿಯಕ್ಕೆ ವಾಕೇಂದ್ರಿಯವಾಗಿ ಎಲ್ಲ ಮಾತುಗಳನ್ನು ನಿಯಂತ್ರಿಸ್ತಾ ಇದ್ದಾನೆ ಅಂತ ಭಾವಿಸ್ತಾನೆ. ಹೀಗೆ ಅಲ್ಲಿಂದ ಮುಂದೆ ಗೃಹನ್ ಅಂತ ಹೇಳ್ತಾ ಇದ್ದಾರೆ. ಪ್ರಲಪನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ ಅಪಿ. ಪ್ರಲಪನ್ ಅಂದರೆ ಮಾತಾಡೋದು, ಮಾತಾಡ್ತಾನೆ,
ನಾನು ಮಾತಾಡ್ತಾ ಇದ್ದೇನೆ ಅಂತ ಭಾವಿಸಲ್ಲ. ಮತ್ತು ವಾಗೀಂದ್ರಿಯದ ದೇವತೆ ಅಗ್ನಿ ಮಾತಾಡಿಸ್ತಾನೆ, ಅದರ ಅವರಿಗೆ ಒಳಗೆ ಪ್ರೇರಕನಾದಂತಹ ಭಗವಂತ ಮಾತಾಡಿಸ್ತಾನೆ ಅಂತ ತಿಳ್ಕೊಳ್ತಾನೆ. ಅನಂತರ ವಿಸೃಜನ್ ಗೃಹನ್ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲರಿಗೂ ಅವನು ಕೂಡ ಉಳಿದವರ ಹಾಗೆ ಕೈಯಿಂದ ನೀಡ್ತಾನೆ, ಆದರೆ ನಾನು ನೀಡ್ತಾ ಇದ್ದೇನೆ ಎಂದು ಭಾವಿಸಲ್ಲ. ಹಸ್ತದೇವತೆಯಾದ ಇಂದ್ರ ಕೈಯಿಂದ ಕೊಡಿಸ್ತಾ ಇದ್ದಾನೆ. ಅವನೊಳಗಿರುವ ಇಂದ್ರಾಂತರ್ಗತ ಪರಮೇಶ್ವರ ಕೈಗೆ ಕೈಯಾಗಿ ಎಲ್ಲವನ್ನೂ ಕೊಡಿಸಿದ ಅಂತ ಭಾವಿಸ್ತಾ ಇದ್ದಾನೆ. ಅದರಂತೆ ಎಲ್ಲರನ್ನು ಸ್ವೀಕಾರ ಮಾಡ್ತಾನೆ. ವಿಸೃಜನ್ ಗೃಹನ್, ಎಲ್ಲರ ಹಾಗೆ ಅವನು ಸ್ವೀಕಾರ ಮಾಡ್ತಾನೆ. ಆದರೆ ನಾನು ಪಡೆಯುತ್ತಿದ್ದೇನೆ ಅಂತ ಭಾವಿಸಲ್ಲ. ಇಂದ್ರನ ಮೂಲಕ ಭಗವಂತ ಕೊಡಿಸ್ತಾ ಇದ್ದಾನೆ. ಕೊಡುವವನು ಅವನೇ, ಪಡೆಯುವವನು ಅವನೇ ಎಂಬುದಾಗಿ ಭಾವಿಸಿರ್ತಾನೆ. ಆದರೆ ಹೀಗೆ ಆ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ, ಹೀಗೆ 5 ಜ್ಞಾನೇಂದ್ರಿಯಗಳು ಮತ್ತು ಕೈ, ಕಾಲು, ಬಾಯಿ ಮೊದಲಾದ ಕರ್ಮೇಂದ್ರಿಯಗಳು, ಇದೆಲ್ಲದರ ಕ್ರಿಯೆ ಆ ಇಂದ್ರಿಯಾಭಿಮಾನಿ ದೇವತೆ, ಅವರೊಳಗಿರುವ ಭಗವಂತನ ಕ್ರಿಯೆ. ನನ್ನದೇನು ಇದರೊಳಗೆ ಸ್ವತಂತ್ರವಾದ ಪಾತ್ರ ಇಲ್ಲ ಅಂತ ಭಾವಿಸಿರ್ತಾನೆ. ಆದರೆ ಇನ್ನು ಉಳಿದದ್ದೆರಡು ಪಾಯು ಮತ್ತು ಉಪಸ್ಥ, ಅದನ್ನು ಕೂಡ ವಿಸೃಜನ್ ಗೃಹನ್ ಅನ್ನುವುದರಿಂದ ಹೇಳ್ತಾ ಇದ್ದಾನೆ. ಆ ಪಾಯು ಇಂದ್ರಿಯ ಮಲ ವಿಸರ್ಜನೆ ಅನ್ನೋದು ಪಾಯುವಿನ ಕ್ರಿಯೆ, ಮೂತ್ರ ವಿಸರ್ಜನೆ ಉಪಸ್ಥ ಕ್ರಿಯೆ. ಉಪಸ್ಥದ ಮತ್ತೊಂದು ಮುಖ್ಯವಾದ ಕ್ರಿಯೆ ಅಂದರೆ ಆ ಗಂಡಿನಲ್ಲಿ ವೀರ್ಯವನ್ನು ವಿಸರ್ಗ ಬಿಡೋದು, ಅನಂತರ ಹೆಣ್ಣಿನಲ್ಲಿ ಕೂತು ವೀರ್ಯವನ್ನು ಗ್ರಹಣ ಮಾಡೋದು. ಇದೆಲ್ಲವನ್ನೂ ಕೂಡ ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಳ್ತಾರೆ. ಅವನು ಎಲ್ಲರ ಹಾಗೆ ಮಲಮೂತ್ರ ವಿಸರ್ಜನೆ ಮಾಡ್ತಾನೆ, ಅದು ನಾನು ವಿಸರ್ಜನೆ ಮಾಡ್ತಾ ಇದ್ದೇನೆ ಅಂತ ಅವನು ಭಾವಿಸೋದಿಲ್ಲ. ವಿಸರ್ಜನೆಯ ದೇವತೆ ಯಮ, ಅವನು ಪಾಯು ಉಪಸ್ಥಗಳ ಮೂಲಕ ವಿಸರ್ಜನ ಕ್ರಿಯೆ ಮಾಡಿಸ್ತಾ ಇದ್ದಾನೆ ಅಂತ ಭಾವಿಸ್ತಾನೆ. ಆ ಯಮನನ್ನೂ ನಿಯಂತ್ರಿಸುವ ಯಮಾಂತಕನಾದ ನಾರಾಯಣ ಯಮನೊಳಗೆ ನಿಂತು ಈ ಕ್ರಿಯೆಯನ್ನು ನಡೆಸ್ತಾ ಇದ್ದಾನೆ ಅಂತ ಭಾವಿಸ್ತಾ ಇದ್ದಾನೆ. ಹೀಗೆ ಎಲ್ಲರ ಹಾಗೆ ಅವನು ಸಂಸಾರ ಮಾಡ್ತಾನೆ, ಆದರೆ ನಾನು ಸಂಸಾರ ಮಾಡ್ತೇನೆ ಅಂತ ಭಾವಿಸಲ್ಲ. ಅವನು ಭೋಗ ಸುಖವನ್ನು ಅನುಭವಿಸ್ತಾನೆ, ನಾನು ಭೋಗ ಸುಖವನ್ನು ಅನುಭವಿಸ್ತೇನೆ ಅಂತ ಅವನ ಅನುಸಂಧಾನ ಇಲ್ಲ. ಲಕ್ಷ್ಮೀನಾರಾಯಣರ ಮಿಲನಕ್ಕೆ ನಾನು ಒಂದು ಮಾಧ್ಯಮವಾಗಿದ್ದೇನೆ ಅಂತ ಭಾವಿಸ್ತಾನೆ. ಅಷ್ಟೇ ಅಲ್ಲ, ನಾರಾಯಣ ಗಂಡಿನ ಉಪಸ್ಥದಲ್ಲಿದ್ದು ವಿಸರ್ಜನೆ ಮಾಡ್ತಾನೆ, ಹೆಣ್ಣಿನ ಉಪಸ್ಥದಲ್ಲಿದ್ದು ಅದನ್ನು ಗ್ರಹಣ ಮಾಡ್ತಾನೆ. ಇದು ನನ್ನ ಕ್ರಿಯೆ ಅಲ್ಲ, ಇದೆಲ್ಲ ಭಗವಂತನ ಸ್ವತಂತ್ರವಾದ ಕ್ರಿಯೆ, ಭಗವಂತನ ಅಧೀನರಾದ ಇಂದ್ರಿಯಾಭಿಮಾನಿ ದೇವತೆಗಳ ಕ್ರಿಯೆ. ಹೀಗೆ ಅವನು ಭಾವಿಸ್ತಾ ಇರ್ತಾನೆ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಅನಂತರ ಈ ವಿಸರ್ಜನ್ ಗೃಹನ್ ಅನ್ನುವುದು ಅನೇಕ ಕ್ರಿಯೆಗಳನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ಗುರುಗಳು ಪಾಠ ಮಾಡ್ತಾರೆ, ಶಿಷ್ಯನಿಗೆ ಗುರುಗಳು ತಮ್ಮ ವಿದ್ಯೆಯನ್ನು ವಿಸರ್ಜನೆ ಮಾಡ್ತಾರೆ, ಅಂದರೆ ಕೊಡ್ತಾರೆ. ಆ ಗುರುಗಳು ಪಾಠ ಮಾಡ್ತಾರೆ, ನಾನು ಪಾಠ ಮಾಡ್ತಾ ಇದ್ದೇನೆ ಅಂತ ಭಾವಿಸಲ್ಲ. ಆ ಭಗವಂತ ನನ್ನೊಳಗೆ ನಿಂತು ಅವನು ವಿದ್ಯಾದಾನ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ತಾರೆ. ಹಾಗೆ ಶಿಷ್ಯನಾಗಿ ಕೂತು ಶ್ರವಣ ಮಾಡ್ತಾರೆ, ಆದರೆ ನಾನು ಶ್ರವಣ ಮಾಡ್ತಾ ಇದ್ದೇನೆ ಅಂತ ಭಾವಿಸಲ್ಲ. ಆ ಭಗವಂತ ನನ್ನೊಳಗಿದ್ದು ಶ್ರವಣ ಮಾಡಿಸ್ತಾ ಇದ್ದಾನೆ ಹಾಗೆ ಅಂತ ಭಾವಿಸ್ತಾ ಇದ್ದಾನೆ. ಇದ್ರ ಜೊತೆಯಲ್ಲಿ ಪ್ರವಚನ ಮಾಡ್ತೇವೆ. ಆ ಪ್ರವಚನ ಅಂದರೆ ಮೊದಲು ಪ್ರವಚನಕ್ಕೆ ಮುಂಚೆ ಅದನ್ನು ಮನಸ್ಸಿನಿಂದ ಗ್ರಹಣ ಮಾಡಬೇಕು, ಅನಂತರ ಬುದ್ಧಿಯಿಂದ ಮನನ ಮಾಡಬೇಕು, ಅನಂತರ ಅಹಂಕಾರದಿಂದ ಆತ್ಮಸಾತ್ಕರಣ ಮಾಡಿಕೊಳ್ಬೇಕು, ಅನಂತರ ಚಿತ್ತದಿಂದ ಅದನ್ನು ಧಾರಣೆ ಮಾಡಬೇಕು, ಧ್ಯಾನ ಮಾಡಬೇಕು. ಇದೆಲ್ಲ ಮನಸ್ಸಿನ ಪ್ರಭೇದಗಳು. ಇದೆಲ್ಲವನ್ನು ಮನಸ್ಸಿನ ದೇವತೆ ಒಳಗೆ ನಿಂತು ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಪರಮಾತ್ಮ ಎಲ್ಲ ಕ್ರಿಯೆಯನ್ನು ಸ್ವತಂತ್ರವಾಗಿ ಅವನು ಮಾಡಿಸ್ತಾ ಇದ್ದಾನೆ ಎಂಬುದಾಗಿ ಯೋಗಿ ಭಾವಿಸ್ತಾ ಇದ್ದಾನೆ. ಅನಂತರ ಮುಂದೆ ಇದರ ಒಳಗೆ ಇನ್ನೂ ಒಂದು ಅಭಿಪ್ರಾಯವನ್ನು ಹೇಳ್ತಾರೆ. ಎಲ್ಲ ಎಚ್ಚರದಲ್ಲಿ ಎಲ್ಲ ಕ್ರಿಯೆಗಳು ಕೂಡ ಪ್ರಾಣದೇವರ ಕ್ರಿಯೆ. ಪ್ರಾಣದೇವರು ನಾರಾಯಣನ ಜೊತೆಗಿದ್ದು ನಾರಾಯಣನ ಅಧೀನರಾಗಿ ಈ ಕ್ರಿಯೆಗಳನ್ನು ನಡೆಸ್ತಾ ಇದ್ದಾರೆ. ಹೀಗೆ ಪ್ರತಿಯೊಂದು ಕ್ರಿಯೆಗಳ ಒಳಗೆ ಆ ಪ್ರಾಣದೇವರ ಕ್ರಿಯೆಗಳು, ಅದಕ್ಕೆ ನಿಯಾಮಕವಾದ ಭಗವಂತನ ಕ್ರಿಯೆಗಳು, ಇದನ್ನು ಚಿಂತನೆ ಮಾಡ್ತಾರೆ. ಅದರಂತೆ ನಿದ್ರೆಯಲ್ಲಿ ಮಾಡುವಾಗ ಉಸಿರಾಡ್ತೇವೆ. ಆ ಜೊತೆಯಾಗಿ ನಿದ್ರೆ ಮತ್ತು ಉಸಿರಾಟ ಎರಡೂ ಒಟ್ಟಿಗೆ ಬರುತ್ತೆ. ನಿದ್ರೆ ಮಾಡುವಾಗ ನಾವು ಬೇರೆ ಇನ್ನೇನು ಕ್ರಿಯೆ ಮಾಡಲ್ಲ, ಬರೀ ಉಸಿರಾಟ. ಅದಕ್ಕೆ ಸ್ವಪನ್ ಶ್ವಸನ್ ಅಂತ ಹೇಳ್ತಾ ಇದ್ದಾರೆ. ನಾರಾಯಣ ಮಲಗಿಸ್ತಾನೆ, ಅವನ ಆದೇಶದಂತೆ ಮುಖ್ಯ ಪ್ರಾಣ ಉಸಿರಾಡಿಸ್ತಾನೆ. ಇದು ಪ್ರಾಣನಾರಾಯಣರ ಒಂದು ಲೀಲೆ ಹಾಗೆ ಅಂತ ಭಾವಿಸ್ತಾ ಇದ್ದಾನೆ. ಇನ್ನು ಉನ್ಮಿಷನ್ ನಿಮಿಷನ್ನಪಿ ಅಂತಾರೆ. ಎಚ್ಚರದಲ್ಲಿ ಕೂಡ ಕಣ್ಣು ರೆಪ್ಪೆ ಹಾಕ್ತೇವೆ, ತೆಗಿತೇವೆ. ಆದರೆ ಕಣ್ಣು ರೆಪ್ಪೆ ಹಾಕುವುದರೊಳಗೂ ನಾವು ಸ್ವತಂತ್ರರಲ್ಲ, ಕಣ್ಣು ರೆಪ್ಪೆ ತೆಗೆಯುವುದರಲ್ಲೂ ನಾವು ಸ್ವತಂತ್ರರಲ್ಲ. ಕನಸಿನಲ್ಲಿ ಪೂರ್ತಿ ಕಣ್ಮುಚ್ಚಿ ಮಲಗುತ್ತೇವೆ, ಎಚ್ಚರದಲ್ಲಿ ಕಣ್ಣು ತೆರೆತೇವೆ. ಇದೆಲ್ಲ ಈ ಉನ್ಮಿಷನ್ ನಿಮಿಷನ್ನಪಿ ಅಂತ ಹೇಳಿ ಈ ಎಲ್ಲ ಕ್ರಿಯೆಗಳ ಹಿಂದೆ ಭಗವಂತನ ಪ್ರೇರಣೆ ಇದೆ
ಅನ್ನುವುದನ್ನು ತಿಳಿಸ್ತಾ ಇದ್ದಾನೆ. ನಾವು ಎಷ್ಟೋ ಬಾರಿ ಕಣ್ಣು ಮುಚ್ತಾ ಇರ್ತೇವೆ, ಕಣ್ಣು ತೆಗಿತಾ ಇರ್ತೇವೆ. ಆ ಕಣ್ಣು ಮುಚ್ಚೋದು ಕಣ್ಣು ತೆಗೆಯೋದು ನಾವು ಅಂತ ನಮಗೆ ಗೊತ್ತೇ ಆಗಲ್ಲ. ಅಷ್ಟು ಕಣ್ಣು ರೆಪ್ಪೆಗಳನ್ನು ಹಾಕೋದು ತೆಗೆಯೋದು ಮಾಡ್ತಾ ಇರ್ತೇವೆ. ಆದರೆ ಇದೆಲ್ಲ ಆ ಭಗವಂತನ ಹಿಂದೆ ವ್ಯಾಪಾರ ಇದೆ. ಇದರಲ್ಲಿ ನೈವ ಕಿಂಚಿತ್ ಕರೋಮಿ, ನಾವಂತೂ ಏನೂ ಮಾಡ್ತಾ ಇಲ್ಲ. ಕಣ್ಣು ರೆಪ್ಪೆ ಹಾಕುವುದು ತೆಗೆಯುವುದರೊಳಗೆ ನಮ್ಮದೇನು ಪಾತ್ರವೇ ಇಲ್ಲ ಅಂತ ನಮಗೆಲ್ಲರಿಗೂ ಕೂಡ ಚೆನ್ನಾಗಿ ಅನುಭವ ಬರ್ತಾ ಇದೆ. ಇದನ್ನು ಯಾರು ನಡೆಸ್ತಕ್ಕಂಥವರು ಅಂದರೆ ಉಪಪ್ರಾಣರಲ್ಲಿ ಒಬ್ಬರಾದ ಕೂರ್ಮ. ಆ ಕೂರ್ಮ ಕಣ್ಣು ರೆಪ್ಪೆಯನ್ನು ಹಾಕೋದು ತೆಗೆಸೋದು ಅವರು ಮಾಡ್ತಾ ಇದ್ದಾರೆ. ಅವರೊಳಗೆ ನಿಂತು ಭಗವಂತ ಮಾಡಿಸ್ತಾ ಇದ್ದಾನೆ. ಹೀಗೆ ಯೋಗಿಯಾದವನು ಪ್ರತಿಯೊಂದು ಕ್ರಿಯೆಗಳ ಹಿಂದೆಯೂ ಕೂಡ ಭಗವಂತನ ಕ್ರಿಯೆಯನ್ನು, ಭಗವಂತನ ಅಧೀನರಾದ ಪ್ರಾಣದೇವರ ಕ್ರಿಯೆಯನ್ನು, ಪ್ರಾಣದೇವರ ಅಧೀನರಾದ ಇಂದ್ರಿಯಾಭಿಮಾನಿ ದೇವತೆಗಳ ಕ್ರಿಯೆಯನ್ನು ಚಿಂತನೆ ಮಾಡ್ತಾನೆ. ನಾನು ಸ್ವತಂತ್ರವಾಗಿ ಇದು ಯಾವುದನ್ನೂ ಮಾಡ್ತಾ ಇಲ್ಲ ಎಂಬ ಎಚ್ಚರವನ್ನು ತುಂಬಿಕೊಂಡಿರ್ತಾನೆ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಹೀಗೆ ಆ ಇಂದ್ರಿಯ ನಿಯಾಮಕನಾದ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ಅಂತ ಇದ್ದಾರೆ. ಇಂದ್ರಿಯಾಣಿ ಅಂದರೆ ಇಂದ್ರಿಯಾಭಿಮಾನಿ ದೇವತೆಗಳಾದ ಸೂರ್ಯಚಂದ್ರಾದಿಗಳು ಇಂದ್ರಿಯಾರ್ಥೇಶು ಆಯಾ ಇಂದ್ರಿಯಗಳ ವಿಷಯಗಳಲ್ಲಿ ವರ್ತಂತೆ, ನಮ್ಮ ಇಂದ್ರಿಯಗಳ ಹರಿಯುವಂತೆ ಮಾಡ್ತಾರೆ. ಆ ಇಂದ್ರಿಯ ನಿಯಾಮಕನಾದ ಮುಖ್ಯಪ್ರಾಣದ ಅನಂತ ರೂಪಗಳು ಇಂದ್ರಿಯಗಳ ಒಳಗಿದ್ದು ಇಂದ್ರಿಯಾರ್ಥೇಶು ಅಂದರೆ ಆಯಾ ಇಂದ್ರಿಯ ವಿಷಯಗಳಲ್ಲಿ ವರ್ತಂತೆ, ನಮ್ಮನ್ನು ಪ್ರವರ್ತಿಸುತ್ತವೆ. ಇನ್ನೂ ಒಳಗೋದರೆ ಇಂದ್ರಿಯಾಣಿ ಅಂದರೆ ಇಂದ್ರಿಯಗಳನ್ನು ನಿಯಂತ್ರಿಸ್ತಾ ಇಂದ್ರಿಯಗಳಲ್ಲಿರುವ ಹೃಷಿಕೇಶ ಅವನ ಅನಂತ ರೂಪಗಳು ಇಂದ್ರಿಯಾರ್ಥೇಶು ನಮ್ಮ ಇಂದ್ರಿಯ ವಿಷಯಗಳಲ್ಲಿ ನಮ್ಮ ಇಂದ್ರಿಯಗಳನ್ನು ಪ್ರೇರಣೆ ಮಾಡುತ್ತವೆ. ಇಷ್ಟು ಹೀಗೆ ಎಲ್ಲ ಇಂದ್ರಿಯ ವ್ಯಾಪಾರಗಳಲ್ಲಿ ನನ್ನ ಸ್ವಾತಂತ್ರ್ಯ ಸ್ವಲ್ಪವೂ ಇಲ್ಲ. ಇದು ತತ್ವಜ್ಞಾನಿಯ ಅನುಸಂಧಾನ. ಹೀಗೆ ತತ್ವಜ್ಞಾನಿ ಅನುಸಂಧಾನ ಮಾಡಿರ್ತಾನಾದ್ದರಿಂದ ಇತಿ ಧಾರಯನ್ ಕಿಂಚಿತ್ ಕರೋಮೀತಿ ನೈವ ಮನ್ಯೇತ. ಹೀಗೆ ನಿರ್ಧಾರವುಳ್ಳವನು ಎಲ್ಲವನ್ನೂ ಭಗವಂತ, ಪ್ರಾಣದೇವರು, ಅವರ ಅಧೀನರಾದ ದೇವತೆಗಳು ಅವರೆಲ್ಲ ನಿಂತು ನಡೆಸ್ತಾ ಇದ್ದಾರೆ ಎಂಬ ಅನುಸಂಧಾನ ಇರತಕ್ಕ ತತ್ವಜ್ಞಾನಿ ನಾನು ಏನನ್ನಾದರೂ ಮಾಡ್ತೇನೆ ಅಂತ ಎಂದೂ ಭಾವಿಸೋದೇ ಇಲ್ಲ ಎಂಬ ಅಂಶವನ್ನು ತಿಳಿಸ್ತಾ ಇದ್ದಾರೆ. ಹೀಗೆ ಆ ಭಗವಂತನ ಜೊತೆಯಲ್ಲಿರ್ತಕ್ಕಂತಹ ಈ ಒಂದು ಅದ್ಭುತವಾದ ಇಂದ್ರಿಯಗಳ ವ್ಯಾಪಾರಗಳ ಚಿಂತನೆಯನ್ನು ಯೋಗಿಯಾದವನು ಮಾಡ್ತಾನೆ. ಹಾಗಾಗಿ ಯಾವುದನ್ನು ನಾನು ಮಾಡ್ತೇನೆ ಅನ್ನುವುದನ್ನು ತಾನು ಭಾವಿಸೋದಿಲ್ಲ. ಕೊನೆಯಲ್ಲಿ ಈ ಶ್ಲೋಕದ ಪ್ರತಿಪದದ ಅರ್ಥವನ್ನು ನೋಡೋಣ. ಪಶ್ಯನ್ ನೋಡುತ್ತಾ, ಶೃಣ್ವನ್ ಕೇಳುತ್ತಾ, ಸ್ಪೃಶನ್ ಮುಟ್ಟುತ್ತಾ, ಜಿಘ್ರನ್ ಮೂಸುತ್ತಾ, ಅಶ್ನನ್ ಉಣ್ಣುತ್ತಾ, ಗಚ್ಚನ್ ನಡೆದಾಡುತ್ತಾ, ಸ್ವಪನ್ ಮಲಗುತ್ತಾ, ಶ್ವಸನ್ ಉಸಿರಾಡುತ್ತಾ, ಪ್ರಲಪನ್ ಮಾತನಾಡುತ್ತಾ, ವಿಸರ್ಜನ್ ಮಲಮೂತ್ರ ವಿಸರ್ಜನೆ ಮಾಡುತ್ತಾ, ಗೃಹನ್ ಏನನ್ನಾದರೂ ಸ್ವೀಕರಿಸುತ್ತಾ, ಉನ್ಮಿಷನ್ ಕಣ್ಣ ರೆಪ್ಪೆಯನ್ನು ತೆರೆಯುತ್ತಾ, ಅಪಿ ಮತ್ತು ನಿಮಿಷನ್ ಕಣ್ಣ ರೆಪ್ಪೆಯನ್ನು ಮುಚ್ಚುತ್ತಾ, ಇಂದ್ರಿಯಾಣಿ ಎಲ್ಲ ಇಂದ್ರಿಯಗಳು ಇಂದ್ರಿಯಾರ್ಥೇಶು ಅಂದರೆ ಆಯಾ ಇಂದ್ರಿಯಗಳ ವಿಷಯಗಳಲ್ಲಿ ಭಗವಂತನ ಪ್ರೇರಣೆಯಿಂದ ವರ್ತಂತೆ ಪ್ರವರ್ತಿಸುತ್ತವೆ. ಇತಿ ಎಂಬುದಾಗಿ ಧಾರಯನ್ ನಿರ್ಧರಿಸಿದವನಾಗಿ ಯುಕ್ತ ಯೋಗಯುಕ್ತನಾದ ತತ್ವವಿತು ತತ್ವಜ್ಞಾನಿಯು ತಾನು ಕಿಂಚಿತ್ ಏನನ್ನೂ ನ ಏವ ಕರೋಮಿ ಮಾಡುವುದೇ ಇಲ್ಲ ಇತಿ ಎಂದು ಮನ್ಯೇತ ಭಾವಿಸುತ್ತಾನೆ. ಇದು ಈ ಶ್ಲೋಕದ ಪೂರ್ಣವಾದ ಅರ್ಥ. ಅಂದರೆ ಆ ಭಗವಂತನ ಸರ್ವ ಪ್ರೇರಕತ್ವವನ್ನು ಯಾರು ಚಿಂತನೆ ಮಾಡ್ತಾರೆ ಅವನು ಯಾವುದನ್ನು ನಾನು ಮಾಡ್ತೇನೆ ಅಂತ ಭಾವಿಸಲ್ಲ. ಅದಕ್ಕೆ ಒಳ್ಳೆಯ ಉದಾಹರಣೆ ನಮ್ಮ ಧ್ರುವ 5 ವರ್ಷದ ಬಾಲಕ ಮನೆ ಬಿಟ್ಟು ಬಂದು 6 ತಿಂಗಳು ಒಂಟಿ ಕಾಲಲ್ಲಿ ನಿಂತು ಕೈ ಚಾಚಿ ಆಕಾಶದತ್ತ ದೃಷ್ಟಿ ಹರಿಸಿ ಕಣ್ಣು ಮುಚ್ಚಿ ನಾರದರು ಉಪದೇಶ ಮಾಡದ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಜಪ ಮಾಡ್ತಾ ವಾಸುದೇವ ರೂಪವನ್ನು ಚಿಂತನೆ ಮಾಡ್ತಾ ತಪಸ್ಸು ಮಾಡ್ತಾ ಇದ್ದಾನೆ. ಭಗವಂತ ವಾಸುದೇವ ಅವನ ಕಣ್ಮುಂದೆ ಬಂದು ಪ್ರತ್ಯಕ್ಷನಾಗಿದ್ದಾನೆ. ಎದುರಿಗೆ ವಾಸುದೇವ ರೂಪಿಯಾದ ಭಗವಂತ ಬಂದು ನಿಂತರೂ ಧ್ರುವ ಕಣ್ಣೇ ತೆರೆದಿಲ್ಲ. ಅವನು ಒಳಗೆ ವಾಸುದೇವನನ್ನು ನೋಡ್ತಾ ಇದ್ದಾನೆ. ಭಗವಂತ ಅವನು ಈ ತನಕ ಧ್ಯಾನ ಮಾಡ್ತಾ ಇದ್ದ ಒಳಗಿದ್ದ ವಾಸುದೇವ ರೂಪವನ್ನು ಮರೆಮಾಚಿದ. 6 ತಿಂಗಳಿನಿಂದ ಯಾವ ವಾಸುದೇವ ರೂಪವನ್ನು ಧ್ಯಾನ ಮಾಡ್ತಾ ಇದ್ದೆ ಅದು ಕಣ್ಮರೆಯಾಯಿತಲ್ಲ ಅಂತ ಅವನು ಕಣ್ಣು ತೆರೆದು ನೋಡಿದರೆ ಎದುರಿಗೆ ದಿವ್ಯನಾದ ವಾಸುದೇವ ನಿಂತಿದ್ದಾನೆ. ಆ ಭಗವಂತನನ್ನು ಕಂಡಾಗ ಅವನು ಮೈ ಕಂಪಿಸಿದೆ, ಕಂಠ ಗದ್ಗದವಾಗಿದೆ, ಕಣ್ಣಿನಲ್ಲಿ ಆನಂದ ಬಾಷ್ಪ ಸುರಿಸ್ತಾ ಇದ್ದಾನೆ, ಮೈ ನಡಗಿದೆ.
ಭಗವಂತನ ಪಾದಗಳಿಗೆ ಮುಂದೆ ಹೊರಳಾಡ್ತಾ ಇದ್ದಾನೆ. ಏನು ಮಾಡಿದ್ರೂ ಭಗವಂತನನ್ನು ಸ್ತೋತ್ರ ಮಾಡಲಿಕ್ಕೆ ಅವನ ಕೈಲಾಗ್ತಾ ಇಲ್ಲ. 6 ತಿಂಗಳಿನಿಂದ ಜಪ ಮಾಡ್ತಾ ಇದ್ದ ವಾಸುದೇವ ದ್ವಾದಶಾಕ್ಷರ ಮಂತ್ರವೂ ಅವನ ನಾಲಿಗೆಯಲ್ಲಿ ಬರಲಿಲ್ಲ, ಮರೆತು ಹೋಯಿತು. ಅಷ್ಟು ಅವನು ಉದ್ವಿಗ್ನನಾಗಿದ್ದಾನೆ ಭಗವಂತನನ್ನು ಕಂಡು. ಆಗ ಭಗವಂತ, ಏನು ಬೇಕಪ್ಪ ನಿನಗೆ ಅಂತ ಭಗವಂತ ಧ್ರುವನನ್ನು ಕೇಳಿದ. ಧ್ರುವ ಅಂದ, ಏನು ಬೇಕೋ ಬೇಡವೋ ಆಮೇಲೆ ವಿಚಾರ, ನೀನು ಬಂದು ನಿಂತು ಇಷ್ಟು ಹೊತ್ತಾದರೂ ನಿನ್ನನ್ನು ಸ್ತೋತ್ರ ಮಾಡೋಕ್ಕೆ ನನಗಾಗ್ತಾ ಇಲ್ಲ, ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಗ ಭಗವಂತ ಸಕಲ ಶಾಸ್ತ್ರಗಳಿಗೆ ಅಭಿಮಾನಿ ದೇವತೆಯಾದ ಮಹಾಲಕ್ಷ್ಮಿಯ ಸನ್ನಿಧಾನ ಇರುವಂತಹ ಶಂಖವನ್ನು ಧ್ರುವನ ಕೆನ್ನೆಗೆ ಸ್ಪರ್ಶ ಮಾಡಿಸ್ದ. ಆ ಕೂಡಲೇ ಆ ಮಹಾಲಕ್ಷ್ಮಿ ಧ್ರುವನ ನಾಲಿಗೆಯಲ್ಲಿ ನಿಂತು ನುಡಿಸ್ತಾ ಇದ್ದಾಳೆ ಸ್ತೋತ್ರವನ್ನು. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ತಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವ ಭಗವಂತ ನನ್ನೊಳಗೆ ಪ್ರವೇಶ ಮಾಡಿ ಸುಪ್ತವಾದ ನನ್ನ ವಾಕ್ಶಕ್ತಿಯನ್ನು ಜಾಗೃತಗೊಳಿಸಿದ್ದಾನೆ, ನನ್ನ ಎಲ್ಲ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಗೆ ಪ್ರೇರಕ ಶಕ್ತಿಯಾಗಿದ್ದಾನೆ, ಅಂತಹ ಭಗವಂತ ಹೇ ವಾಸುದೇವ ನಿನಗೆ ನಮೋ ನಮಃ ಅಂತ ಸ್ತೋತ್ರ ಮಾಡಿದ. ಹೀಗೆ ಸರ್ವೇಂದ್ರಿಯ ನಿಯಾಮಕ ಭಗವಂತ ಅನ್ನುವುದನ್ನು ಮನಸಾರೆ ಅನುಭವಿಸಿಕೊಂಡವನು ಧ್ರುವ. ಆ ಧ್ರುವನ ಅನುಭವವನ್ನು ನಾವಿಲ್ಲಿ ನಿದರ್ಶನವಾಗಿ ಇಟ್ಟುಕೊಂಡ್ರೆ ಕರ್ಮಯೋಗಿಗಳಾದವರು ಕಾಮಸಂಕಲ್ಪ ವರ್ಜಿತರಾಗಿ ಶುದ್ಧವಾದ ಬುದ್ಧಿ ಉಳ್ಳವರಾಗಿ ಪ್ರತಿಯೊಂದು ಕ್ರಿಯೆಯ ಹಿಂದೆ ಆಯಾಯ ಇಂದ್ರಿಯ ದೇವತೆಗಳು, ಅವರಿಗೆ ಪ್ರೇರಕರಾದ ಪ್ರಾಣದೇವರು, ಅವರಿಗೆ ಪ್ರೇರಕನಾದ ಭಗವಂತ, ಇವರೆಲ್ಲರ ವ್ಯಾಪಾರವನ್ನು ಚಿಂತನೆ ಮಾಡ್ತಾ ನೈವ ಕಿಂಚಿತ್ ಕರೋಮಿ, ನಾನೇನನ್ನು ಮಾಡ್ತಾ ಇಲ್ಲ ಸ್ವತಂತ್ರವಾಗಿ ಅಂತ ಭಾವಿಸ್ತಾನೆ. 10ನೇ ಶ್ಲೋಕ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸಾ. ಬ್ರಹ್ಮಣಿ ಆಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸಹ ಪಾಪೇನ ಪದ್ಮಪತ್ರಂ ಇವ ಅಂಭಸ. ಸಂಸಾರದಿಂದ ಬಿಡುಗಡೆ ಆಗಬೇಕಾಗಿದ್ದರೆ ಕರ್ಮಯೋಗವೂ ಬೇಕು, ಭಗವದರ್ಪಣ ರೂಪವಾದ ಸನ್ಯಾಸವೂ ಬೇಕು. ಇದೆರಡೂ ಜೊತೆಯಾಗಿ ಮೋಕ್ಷ ಸಾಧನಗಳು ಅನ್ನುವುದನ್ನು ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಜೀವನದ ಎಲ್ಲ ಕ್ರಿಯೆಯೂ ಭಗವಂತನಿಂದ ಪ್ರೇರಿತವಾಗಿ ನಡೆಯುತ್ತೆ. ಆದ್ದರಿಂದ ಸ್ವತಂತ್ರವಾಗಿ ನಾನು ಏನನ್ನೂ ಮಾಡ್ತಾ ಇಲ್ಲ, ಅವನೇ ಸರ್ವಕರ್ತ. ಅವನು ನನ್ನಿಂದ ಮಾಡಿಸಿದ ಕರ್ಮಗಳೆಲ್ಲ ಅವನ ಪೂಜಾರೂಪ ಎಂಬುದಾಗಿ 2 ಬಗೆಯಿಂದ ಕರ್ಮಗಳನ್ನು ಭಗವಂತನಲ್ಲಿ ಇಡಬೇಕು. ಕರ್ಮಾಣಿ ಬ್ರಹ್ಮಣಿ ಆದಾಯ. ಕರ್ಮವನ್ನು ಭಗವಂತನಲ್ಲಿ ಇಡಬೇಕು ಅಂದರೆ ಏನರ್ಥ? 2. ಒಂದು, ಎಲ್ಲ ಕ್ರಿಯೆಯೂ ಭಗವಂತನಿಂದ ಪ್ರೇರಿತವಾಗಿ ನಡೀತಾ ಇದೆ ಅನ್ನೋದು ಒಂದು. ಸ್ವತಂತ್ರವಾಗಿ ನಾನು ಏನೂ ಮಾಡ್ತಾ ಇಲ್ಲ, ಅವನೇ ಸರ್ವಕರ್ತ, ಅವನು ನನ್ನಿಂದ ಮಾಡಿಸಿದ ಕರ್ಮಗಳೆಲ್ಲ ಅವನ ಪೂಜಾರೂಪ. ಹೀಗೆ 2 ಅನುಸಂಧಾನಗಳಿಂದ ಎಲ್ಲ ಕರ್ಮಗಳನ್ನು ಭಗವಂತನಲ್ಲಿ ಇಡಬೇಕು ಅಂತ ಅರ್ಪಿಸಬೇಕು. ಕರ್ಮಾಣಿ ಬ್ರಹ್ಮಣಿ ಆದಾಯ. ಇದನ್ನು ನೋಡಿದಾಗ ಹಾಗಾದರೆ ಜೀವರಿಗೆ ಕರ್ತೃತ್ವವೇ ಇಲ್ಲ ಅನ್ನುವಂಥ ಒಂದು ಸಂದೇಹ ಬರುತ್ತೆ. ಅದಕ್ಕೆ ಜೀವನಿಗೆ ಕರ್ತೃತ್ವ ಇಲ್ಲ ಅಂತಲ್ಲ, ಜೀವನಿಗೆ ಕರ್ತೃತ್ವ ಇದೆ. ಜಡ ವಸ್ತುವಿಗಿಂತ ಜೀವ ಬೇರೆ ಅಂತಾಗಬೇಕಾದರೆ ಜಡದಲ್ಲಿ ಇಲ್ಲದೇ ಇರತಕ್ಕಂತಹ ಜ್ಞಾನೇಚ್ಛಾ ಕ್ರಿಯೆಗಳು ಜೀವರಲ್ಲಿ ಇರಲೇಬೇಕು. ಹಾಗೆ ಜ್ಞಾನೇಚ್ಛಾ ಕ್ರಿಯೆಗಳು ಜೀವರಲ್ಲಿ ಇರೋದರಿಂದ ಅವನು ಕರ್ತೃವೇ, ಆದರೆ ಅವನು ಪರಾಧೀನ ಕರ್ತೃ. ಭಗವಂತ ಸ್ವಾಧೀನ ಕರ್ತೃ. ಜೀವನದ್ದು ಪರಾಧೀನವಾದ ಇಚ್ಛಾಪೂರ್ವಕ ಕೃತಿ. ಕರ್ತೃತ್ವ ಅಂದರೆ ಇಚ್ಛಾಪೂರ್ವಕ ಕೃತಿ ಅಂತ ಅರ್ಥ. ಆ ಪರಾಧೀನವಾದ ಇಚ್ಛಾಪೂರ್ವಕ ಕೃತಿ ಜೀವನದ್ದು. ಭಗವಂತನೊಂದು ಸ್ವತಂತ್ರವಾದ ಇಚ್ಛಾಪೂರ್ವಕ ಕೃತಿ. ಕರ್ತೃತ್ವ ಅಂದರೆ ಇಚ್ಛಾಪೂರ್ವಕವಾದ ಕೃತಿ ಇರಬೇಕು. ಜೀವನದು ಇಚ್ಛಾಪೂರ್ವಕವಾದ ಕೃತಿ, ಭಗವಂತನದ್ದು ಇಚ್ಛಾಪೂರ್ವಕ ಕೃತಿ. ಭಗವಂತ ಸ್ವಾಧೀನವಾದ ಇಚ್ಛಾಪೂರ್ವಕ ಕೃತಿ, ಜೀವನದ್ದು ಪರಾಧೀನವಾದ ಇಚ್ಛಾಪೂರ್ವಕ ಕೃತಿ. ಆದ್ದರಿಂದ ಭಗವಂತನಿಗೆ ಪೂರ್ಣವಾದ ಸ್ವಾತಂತ್ರ್ಯ, ಆ ಜೀವನಿಗೆ ಭಗವಂತನ ಅಧೀನನಾದ ಕರ್ತೃತ್ವ ಅನ್ನುವುದನ್ನು ಗಮನಿಸಬೇಕು. ಇದು ಹೇಗೆ ಅಂತ ಒಂದು ಸುಂದರವಾದ ಉದಾಹರಣೆ ಕೊಡ್ತಾರೆ. ತಾಯಿ ದೇವರ ಮುಂದೆ ಮಗುವನ್ನು ಕರೆದುಕೊಂಡು ಬಂದು ಮಗುವನ್ನು ಮಲಗಿಸಿ ನಮಸ್ಕಾರ ಮಾಡಿಸ್ತಾಳೆ. ಆ ಪೂರ್ತಿ ನಮಸ್ಕಾರ ಕ್ರಿಯೆ ಮಾಡಿಸೋದು ತಾಯಿದು, ಆದರೆ ಮಗು ಕೂಡ ನಮಸ್ಕಾರ ಮಾಡದಂತೆ ಆಯಿತು.
ಹಾಗಾಗಿ ಮಗು ಅಮ್ಮನ ಅಧೀನವಾಗಿ ನಮಸ್ಕಾರ ಮಾಡ್ತು. ಅಮ್ಮ ಮಗುವಿನ ಕೈಯಲ್ಲಿ ಪೂರ್ತಿ ಬೀಳಿಸಿ ನಮಸ್ಕಾರ ಮಾಡಿಸಿದ್ಲು. ಹೀಗೆ ಮಗುವಿಗೂ ಒಂದು ಕರ್ತೃತ್ವ, ಅಮ್ಮನಿಗೂ ಒಂದು ಕರ್ತೃತ್ವ. ಅಮ್ಮನದು ಸ್ವತಂತ್ರ ಕರ್ತೃತ್ವ ಅಂತ ನಮ್ಗೆ ಅನುಸಂಧಾನಕ್ಕೆ ಭಾವಿಸಿದರೆ, ಮಗುವಿನದ್ದು ಪರಾಧೀನ ಕರ್ತೃತ್ವ ಅನ್ನೋದು ನಮ್ಮ ಲೋಕದಲ್ಲಿ ಅನುಭವಕ್ಕೆ ಬರುವಂಥದ್ದು. ಅಮ್ಮನದ್ದು ಸ್ವತಂತ್ರ ಕರ್ತೃತ್ವ ಅಲ್ಲ, ನಮಗೆ ಉದಾಹರಣೆಗೆ ಅರ್ಥವಾಗುವಂತೆ ಹೇಳ್ತಾ ಇರೋ ಮಾತು. ಜೊತೆಯಲ್ಲಿ ಸಂಗಂ ತ್ಯಕ್ತ್ವ, ಸ್ವರ್ಗಾದಿ ಕ್ಷುದ್ರ ಫಲಗಳ ಸ್ನೇಹವನ್ನು ಬಿಡು ಅಂತ ಇದ್ದಾನೆ ಭಗವಂತ. ಯಾರು ಈ ರೀತಿಯಲ್ಲಿ ಭಗವಂತ ನಿಂತು ನಡೆಸ್ತಾ ಇದ್ದಾನೆ, ಇದು ಭಗವಂತನ ಪೂಜಾರೂಪ ಎಂಬ ಎರಡು ಅನುಸಂಧಾನದಿಂದ ಎಲ್ಲ ಕರ್ಮಗಳನ್ನು ಭಗವಂತನಲ್ಲಿ ಅರ್ಪಿಸಿ ಆ ಕ್ಷುದ್ರವಾದ ಸ್ವರ್ಗಾದಿ ಫಲಗಳ ಸ್ನೇಹವನ್ನು ತೊರೆದು ಮಾಡ್ತಾರೆ, ಅವನು ಯಃ ಕರೋತಿ ಸಹ ಪಾಪೇನ ನಲಿಪ್ಯತೆ. ಯಾರು ಹೀಗೆ ಅನುಸಂಧಾನ ಮಾಡಿಕೊಂಡು ಮಾಡ್ತಾರೆ, ಅವನು ಯಾವ ಪಾಪಕರ್ಮದ ಅಂಟನ್ನು ಅಂಟಿಸಿಕೊಳ್ಳೋದಿಲ್ಲ ಅಂತ ಇದ್ದಾರೆ. ಅದಕ್ಕೆ ಉದಾಹರಣೆ ಹೇಗೆಂದರೆ, ಪದ್ಮಪತ್ರಂ ಇವಾಂಭಸ, ಕಮಲದ ಎಲೆ ನೀರಿನಲ್ಲೇ ಇರುತ್ತೆ, ನೀರಿನ ಕೆಸರಲ್ಲೇ ಬೆಳೆಯುತ್ತೆ. ಅದರ ಎಲೆಯ ಮೇಲೆ ಒಂದು ಹನಿ ನೀರು ಹಾಕಿದರೆ ಏನನ್ನೂ ಎಲೆ ಅಂಟಿಸಿಕೊಳ್ಳದೆ ಆ ನೀರು ಕೆಳಗೆ ಜಾರಿ ಹೋಗುತ್ತೆ. ಹಾಗಾಗಿ ಪದ್ಮಪತ್ರಂ ಇವಾಂಭಸ, ತಾವರೆಯ ಎಲೆ ನೀರನ್ನು ಹೇಗೆ ಅಂಟಿಸಿಕೊಳ್ಳೋದಿಲ್ಲ, ಹಾಗೆಯೇ ಆ ಕರ್ಮವನ್ನೆಲ್ಲ ಮಾಡ್ತಾನೆ. ಆದರೆ ಈ ಅನುಸಂಧಾನದ ಪ್ರಭಾವದಿಂದ ಯಾವ ಕರ್ಮವನ್ನು ತಾನು ಅಂಟಿಸಿಕೊಳ್ಳದೇ ಇರ್ತಾನೆ ಎಂಬುದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ಸಂಸಾರಿಯಾಗಿ ಇರಬೇಕು, ಆದರೆ ಸನ್ಯಾಸದ ಅನುಸಂಧಾನ ಇರಬೇಕು, ಆದರೆ ಸಂಸಾರ ಬಿಟ್ಟು ಓಡಿ ಹೋಗಬಾರ್ದು. ಆದ್ದರಿಂದ ವೈರಾಗ್ಯ ಅಂದರೆ ಅದೊಂದು ಪಲಾಯನವಾದ ಅಲ್ಲ, ಮತ್ತು ಈಸಬೇಕು, ಇದ್ದು ಜಯಿಸಬೇಕು ಅನ್ನುವಂತಹ ಅನುಸಂಧಾನ. ಹೀಗೆ ಕರ್ಮಗಳನ್ನೆಲ್ಲ ಮಾಡ್ತಾ ಇರಬೇಕು, ಆ ಕರ್ಮಗಳನ್ನು ಮಾಡದೇ ಇರೋದಕ್ಕೆ ಸಾಧ್ಯ ಇಲ್ಲ, ಮಾಡ್ತಾ ಇರಬೇಕು. ಮಾಡುವಾಗ ಆ ಫಲದ ಅಪೇಕ್ಷೆ ಬಿಡಬೇಕು, ಸ್ವತಂತ್ರ ಕರ್ತೃತ್ವದ ಅನುಸಂಧಾನ ಬಿಡಬೇಕು. ಹೀಗೆ ಅವನು ಮಾಡಿದರೆ ಆಗ ಎಲ್ಲ ಕರ್ಮಗಳನ್ನು ಮಾಡಿದರೂ ಕೂಡ ಪಾಪದ ಅಂಟು ಅವನಿಗೆ ಅಂಟುವುದಿಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಇದನ್ನೆಲ್ಲ ಹಿಂದೆ ಹೇಳಿದಾಯ್ತಲ್ಲ, ಮತ್ತು ಪುನಃ ಇದನ್ನೇ ಯಾಕೆ ಹೇಳ್ತಾ ಇದ್ದಾನೆ ಕೃಷ್ಣ ಹಾಗೆ ಅಂತ ಅನಿಸುತ್ತೆ. ಅದಕ್ಕೆ ಫಲವನ್ನು ಹೇಳೋದಕ್ಕೆ ಎರಡು ಕಾರಣ ಇರುತ್ತೆ. ಒಂದು, ಹೇಳುವವರಿಗೆ ಈ ವಿಷಯದಲ್ಲಿ ಮುಖ್ಯ ತಾತ್ಪರ್ಯ ಇದೆ ಅಂತ ತೋರಿಸುವುದಕ್ಕೋಸ್ಕರ, ಮತ್ತು ಕೇಳುವವರಿಗೆ ಇದರಲ್ಲಿ ಆಸಕ್ತಿ ಹುಟ್ಟಿಸುವುದಕ್ಕೋಸ್ಕರ ಮತ್ತೆ ಹೇಳುವಂತಹ ಪದ್ಧತಿ ಇದೆ. ಅದಂತೆ ಕೃಷ್ಣನು ಕೂಡ ಹೀಗೆ ಸ್ವತಂತ್ರ ಕರ್ತೃತ್ವ ಅನುಸಂಧಾನ ಇಲ್ಲದೆ, ಫಲಾಸಕ್ತಿ ಇಲ್ಲದೆ ಕರ್ಮವನ್ನು ಮಾಡಬೇಕು ಅನ್ನುವುದನ್ನು ತಿಳಿಸುವುದರಲ್ಲಿ ಕೃಷ್ಣನಿಗೆ ಮಹಾ ತಾತ್ಪರ್ಯ ಇದೆ ಅನ್ನುವ ಅಭಿಪ್ರಾಯವನ್ನು ಮಂಡಿಸುವುದಕ್ಕೋಸ್ಕರ ಮತ್ತೆ ಈ ಸಂಗತಿಯನ್ನು ಹೇಳ್ತಾ ಇದ್ದಾನೆ. ಜೊತೆಯಲ್ಲಿ ಕಮಲಪತ್ರದ ಅದ್ಭುತವಾದ ದೃಷ್ಟಾಂತ ಹಿಂದಿನ ಶ್ಲೋಕಗಳಲ್ಲಿ ಕೊಟ್ಟಿಲ್ಲ. ಆ ಕಮಲಪತ್ರದ ಅದ್ಭುತವಾದ ದೃಷ್ಟಾಂತವನ್ನು ಈ ಶ್ಲೋಕದಲ್ಲಿ ಕೊಟ್ಟು ನಮ್ಮ ಮನಸ್ಸಿಗೆ ಮನವರಿಕೆ ಮಾಡುವುದಕ್ಕೋಸ್ಕರ ಹೇಳಿದ್ದ ಸಂಗತಿಯನ್ನು ಇನ್ನೊಮ್ಮೆ ಹೇಳ್ತಾ ಇದ್ದಾನೆ ಕೃಷ್ಣ ಅಂತ ಭಾವಿಸಬೇಕು. ಒಟ್ಟು ಸಮಗ್ರ ಪದ್ಯದ ಅರ್ಥ ಹೀಗಿದೆ: ಯಾರು ಬ್ರಹ್ಮಣಿ ಭಗವಂತನಲ್ಲಿ ಕರ್ಮಾಣಿ ಕರ್ಮಗಳನ್ನು ಆದಾಯ ಇರಿಸಿ ಅವನ ಪೂಜೆ ಎಂಬುದಾಗಿ ಅರ್ಪಿಸಿ, ಸಂಗಂ ಫಲಸ್ನೇಹವನ್ನು ತ್ಯಕ್ತ್ವ ಬಿಟ್ಟು, ಕರ್ಮಾಣಿ ವಿಹಿತ ಕರ್ಮಗಳನ್ನು ಕರೋತಿ ಮಾಡುತ್ತಾನೆ, ಸಹ ಅವನು ಪಾಪೇನ ಕೊಳೆಯಿಂದ ನಲಿಪ್ಯತೆ ಅಂಟಿಸಿಕೊಳ್ಳುವುದಿಲ್ಲ, ಅಂಬಸ ನೀರಿನಿಂದ ಅಂಟಿಸಿಕೊಳ್ಳದ ಪದ್ಮಪತ್ರಮಿವ ತಾವರೆಯ ಎಲೆಯಂತೆ. ಇದಿಷ್ಟು ಈ 10ನೇ ಶ್ಲೋಕದ ಚಿಂತನೆ. ಇಲ್ಲಿಗೆ ಈ ಸಂಚಿಕೆಯನ್ನು ನಾವು ಶ್ರೀನಿವಾಸನ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡೋಣ. ಕೃಷ್ಣ ಅರ್ಪಣಮಸ್ತು. ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮ ಸನ್ಯಾಸ ಯೋಗೋ ನಾಮ ಪಂಚಮೋಧ್ಯಾಯಃ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವಾನೀತಿರ್ಮತಿರ್ಮಮ.
యదక్షర పదభ్రష్టం యదక్షరపదభ్రష్టం మాత్రాహీనం చ యద్భవేత్ మాత్రాహీనం చ యద్భవేత్ తత్సర్వం క్షమ్యతాం దేవ తత్సర్వం క్షమ్యతాం దేవ నారాయణ నమోస్తుతే. నారాయణ నమోస్తుతే. కాయేన వాచా మనసేంద్రియైర్వా కాయేన వాచా మనసేంద్రియైర్వా బుద్ధ్యాత్మనా వా ప్రకృతే స్వభావాత్ బుద్ధ్యాత్మనా వా ప్రకృతే స్వభావాత్ కరోమి యద్యత్ సకలం పరస్మై కరోమి యద్యత్ సకలం పరస్మై నారాయణాయేతి సమర్పయామి. ನಾರಾಯಣಾಯೇತಿ ಸಮರ್ಪಯಾಮಿ. ಕ್ಷೇಮವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇ ಅರ್ಥಿನಾಂ ನಿಧಯೇ ಅರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ.